ಮುದುಕಿ. ಒಂದು ದಿನ ಭೋಜರಾಜ ಮತ್ತು ಕಾಳಿದಾಸ ಇಬ್ಬರು ವಿಹಾರಕ್ಕಾಗಿ ಹೋದಾಗ ದಾರಿ ತಪ್ಪುತ್ತಾರೆ. ಜೊತೆಗೆ ಹಸಿವು ಬಾಯಾರಿಕೆಯೂ ಆಗುತ್ತೆ. ಹಾಗೆಯೇ ಸುತ್ತಲೂ ಕಣ್ಣು ಹಾಯಿಸಿದಾಗ ಅವರಿಗೆ ಒಂದು ಗುಡಿಸಲು ಕಾಣಿಸುತ್ತೆ. ಬಾಯಾರಿಕೆಯನ್ನಾದರೂ ನೀಗಿಸಿಕೊಳ್ಳೋಣವೆಂದು ಗುಡಿಸಲಿನ ಬಳಿಗೆ ಬರ್ತಾರೆ. ಬಹಳ ಸಂತೋಷವಾಯಿತು. ಅಲ್ಲಿ ಮುದುಕಿಯೊಬ್ಬಳು ವಾಸಿಸ್ತಾ ಇರ್ತಾಳೆ. ಅವಳಿಗೆ ತಿಳಿಯುತ್ತೆ ಇವರಿಗೆ ಹಸಿವೆಯಾಗಿದೆ ಅಂತ. ಒಳಗಿನಿಂದ 4 ಹಣ್ಣುಗಳು ಮತ್ತು ನೀರು ತಂದು ಕೊಡ್ತಾಳೆ. ನೀವು ಯಾರು ಅಂತ ಕೇಳಲಿಲ್ಲ. ಹಸಿವನ್ನು ನೀಗಿಸಿ ಆ ನಂತರ ಕೇಳ್ತಾಳೆ, ನೀವು ದಾರಿ ತಪ್ಪಿ ಬಂದಿದ್ದೀರಾ ಅಂತ. ಅವರು ಹೌದು ಅಂತ ಹೇಳ್ತಾರೆ. ಆದರೆ ನೀವು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಆ ನಂತರ ದಾರಿ ತೋರಿಸ್ತೇನೆ ಅಂತ ಹೇಳ್ತಾಳೆ. ನೀವು ಯಾರು ಅಂತ ಹೇಳಿ ಅಂತ ಪ್ರಶ್ನೆಯನ್ನು ಕೇಳ್ತಾಳೆ. ಅವರು ನಾವು ರಾಜರು ಅಂತ ಹೇಳ್ತಾರೆ. ಮುದುಕಿ, ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನೀವು ರಾಜರಲ್ಲ, ಈ ಜಗತ್ತನ್ನು ಆಳುವವರು ಇಬ್ಬರೇ, ಒಬ್ಬ ಮೇಘರಾಜ ಮತ್ತೊಬ್ಬ ಯಮರಾಜ ಅಂತ ಹೇಳ್ತಾಳೆ. ಅವರು ತಾವು ಶ್ರೀಮಂತರು ಅಂತ ತಿಳಿದುಕೋ ಅಂತ ಹೇಳ್ತಾಳೆ. ಆಗ ಮುದುಕಿ, ನೀವು ಶ್ರೀಮಂತರು ಅಲ್ಲ, ಎಲ್ಲ ಸಂಪತ್ತು ಬರುವುದು ಬೆಟ್ಟಗಳಿಂದ ಮತ್ತು ಸಮುದ್ರದಿಂದ. ಆಗ ಅವರಿಬ್ಬರು ನಾವು ಕವಿಗಳು ಅಂತ ಹೇಳ್ತಾರೆ. ನೀವು ಇರುವ ಕಾಣುವುದನ್ನು ವರ್ಣನೆ ಮಾಡುವವರು, ತಯಾರಿಸುವವರು ಅಲ್ಲ ಅಂತ ಹೇಳ್ತಾಳೆ. ಮತ್ತೆ ಕೇಳಿದಾಗ ನಾವು ಲೋಕಪ್ರಿಯರು ಅಂತ ಉತ್ತರಿಸ್ತಾರೆ. ನೀವು ಖಂಡಿತವಾಗಿಯೂ ಲೋಕಪ್ರಿಯರಲ್ಲ, ನೀರಿನಷ್ಟು ಲೋಕಪ್ರಿಯರು ನೀವಲ್ಲ ಅಂತ ಹೇಳ್ತಾಳೆ. ಅನ್ನವೂ ಅಲ್ಲ, ಹಾಗಾದರೆ ನಾವು ಅತಿಥಿಗಳು ಅಂತಾರೆ. ನೀವು ಮತ್ತೆ ಮತ್ತೆ ಸುಳ್ಳನ್ನೇ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾಳೆ. ಅತಿಥಿ ಎಂದರೆ ಹೇಳದೆ ಕೇಳದೆ ಬರುವವನು. ಅತಿಥಿ ಅದು ಯೌವನ, ಹಾಗಾದರೆ ನಾವು ಯಾತ್ರಿಕರು ಅಂತಂದಾಗ ಅಲ್ಲ, ಸೂರ್ಯ ಮತ್ತು ಚಂದ್ರ ಅಂತ ಹೇಳ್ತಾಳೆ. ನಾವು ಸನ್ಯಾಸಿಗಳು ಅಂತ ಹೇಳ್ತಾಳೆ. ಈ ಉತ್ತರವೂ ತಪ್ಪು. ಒಂದು ಸತ್ಯ ಮತ್ತು ಶಾಂತಿ. ನಂತರ ಪರದೇಶಿಗರು ಅಂತ ಹೇಳ್ತಾರೆ. ಆಗಲೂ ಸಹ ಒಪ್ಪಲಿಲ್ಲ. ಪರದೇಶಿಗರು ಇರುವುದು ಒಂದೇ, ಅದೇ ಆತ್ಮ ಅಂತ ಹೇಳ್ತಾಳೆ ಅಜ್ಜಿ. ಭೋಜರಾಜ ಮತ್ತು ಕಾಳಿದಾಸ ಇಬ್ಬರು ನಾವು ಸಹನಾಶೀಲರು ಅಂತ ಹೇಳ್ತಾರೆ. ಆಗ ಅಲ್ಲ, ತಾಯಿ ಮತ್ತು ಭೂಮಿ ಸಹನಾಶೀಲರು ಅಂತ ಹೇಳ್ತಾಳೆ. ಕೊನೆಗೆ ತಾವು ಏನೂ ಅಲ್ಲ ಅಂತ ಹೇಳ್ತಾರೆ. ಆಗ ಮುದುಕಿ, ಇದೇ ಸರಿಯಾದ ಉತ್ತರ, ನೀವು ಯಾರು ಅಂತ ತಿಳ್ಕೊಂಡಿದ್ದೀರಿ, ನೀವು ದಾರಿ ತಪ್ಪಿಲ್ಲ, ಸರಿಯಾದ ದಾರಿ ಅಂತ ಹೇಳ್ತಾಳೆ.